ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಯ್ ಮಾಡು ಕಂದ. ಏನ್ ಮಾಡ್ತಾ ಇದೀವಿ ನಾವ್ ಇವತ್ತು? ಬ್ರೈಟ್ ಟು ಬಿ. ಯಾರ್ದು? ಚಿಕ್ಕಿದು. ಹ್ಯಾಪಿ ಬರ್ಡೇ ಅಲ್ಲ, ಬ್ರೈಟ್ ಟು ಬಿ ಯಾರ್ದು? ಚಿಕ್ಕಿದು. ಇವತ್ತು ನಾವು ನಮ್ಮ ಅಕ್ಕಂದು ಬ್ರೈಟ್ ಟು ಬಿ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂದ್ರೆ ಬ್ರೈಡ್ ಕೈಲೇ ಬಲೂನ್ ಊದಿಸ್ತಾ ಇದೀವಿ. ಸೊ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಸ್ವಲ್ಪ ಹಿಂಗೆ ಇದೀನಿ, ಪ್ಲೀಸ್ ಡೋಂಟ್ ಮೈಂಡ್. ರೆಡಿ ಆದ್ಮೇಲೆ ಮತ್ತೆ ತೋರಿಸ್ತೀನಿ. ನಾವೇ ಅನ್ಸುತ್ತೆ ಬ್ರೈಡ್ ಟು ಬಿನ ಮಾಡ್ಬೇಕಾದ್ರೆ ಬ್ರೈಡ್ ಹತ್ರನೇ ಬಲೂನ್ ಉಡ್ಸೋದು. ಹೆಂಗ ಅನ್ಸ್ತಿದೆ ಅಕ್ಕ? ಅಲ್ವಾ? ಮಾತೇ ಬರ್ತಿಲ್ಲ ನಿಮ್ಗೆ. ಆಯ್ ಮಾಡೇಶು. ಪರವಾಗಿಲ್ಲ, ನಾವು ಒಂದು ಒಡ್ಡಾಕ್ಲಿಲ್ಲ. ನೈಸ್. ಯಾರದು ಪಪ್ಪು? ಯಾರು? ನಾನು ಬನ್ನಿ ಇಲ್ಲಿ. ಹೇಳ್ಬಿಡು. ಪಪ್ಪು ಬಾಯಿಲೆ. ಯಾರು ನಾನು? ಬಾರೋ ಇಲ್ಲಿ ಬೈಲಿ. ಯಾರು ನಾನು ಹೇಳ್ಕೊಡ್ತೀನಿ. ಏನ್ ನನ್ನ ಹೆಸರು? ಸೊ ಬ್ರೈಡ್ ಟು ಬಿ ಮಾಡೋಕ್ಕೆ ನಾವೆಲ್ಲ ರೆಡಿ ಆಗಿದ್ವಿ, ಬಟ್ ಬ್ರೈಡೇ ಇನ್ನೂ ರೆಡಿ ಆಗಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆಯ್ತಾ ಅಕ್ಕ? ಲಾಸ್ಟ್ ಆ್ಯಕ್ಚುಲಿ ನಾವು ಫಸ್ಟು ಬಲೂನ್ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ್ವಾ, ಆಮೇಲೆ ಇಲ್ಲಿ ಮಾಡಿದ್ವಿ. ಅದ್ರ ಸ್ಟೆಬಿಲಿಟಿನೇ ಹೊಟ್ಟೋಗ್ತಾ ಇದೆ ಬ್ರೈಡ್ ರೆಡಿಯಾಗಿ ಬರೋಷ್ಟರಲ್ಲಿ. ಸೊ ಫೈನಲಿ ಬರ್ತಿದ್ದಾರೆ ಗೈಸ್. ಸೇ ಹಾಯ್. ಏನ್ ಮಾಡೋದು ಮೇಕಪ್? ಬ್ರಷ್ ಕೊಡ. ನಾನು ಏನ್ ಮಾಡ್ಲಿಕ್ಕಂದ ಕೂದಲಿದಾಯ್ತು. ಓಕೆ. ಇನ್ನೇನು ನಿಮ್ ಬ್ರೈಡ್ ಟು ಬಿಲ್ ಅವ್ನು ಎಲ್ಲಿದ್ದ? ಅವ್ನು ಎಷ್ಟು ಬೇಡವಾ ಅಂತಾರಲ್ವ? ಕೇಕ್ ಕಟ್ ಮಾಡಿಸ್ರೋ ಸಾಕು ಅಂತ ಅವನು. ಅಲ್ಲ, ನೋಡ್ತಾರೆ, ಬೈತಾರೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್. ಕೂಚು, ಅದ್ರ ಮೇಲೆ ಕೂಚು, ಅಲ್ಲೇ ಕೂಚು. ಬಲೂನ್ ಮೇಲೆ ಕೂತಿದ್ದೆ ನಾನು. ಇಲ್ಲ, ಬಾನು ಬರ್ತಿದ್ದೀನ? ಇಲ್ಲ ಇಲ್ಲ ಚಿನ್ನಮ್ಮ, ಸಾಕು ಸುಮ್ಮನೆ ಇರು. ಪಾಪ ಆ ಕಡೆ ನೋಡು. ಕೃಷ್ಣ ಒಳ್ಳೆ ಬೆಣ್ಣೆ ನೆತ್ಕೊಳ್ಳೋದು. ಪಿಕ್ಚರ್ ತೆಗೀರಿ. ಮಾಡ್ರು. ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ಪಿಜ್ಜಾ ಮತ್ತೆ ಬರ್ಗರ್ ಮತ್ತೆ ಕೇಕ್ ಅವಾಗ ಯಾರು ನಾವು ಜಾಸ್ತಿ ತಿಂದಿರಲ್ಲ, ಸೊ ಇವಾಗ ತಿನ್ನೋಣ ಅಂತೇಳಿ ಕುತ್ಕೊಂತ ಇದೀನಿ. ಸಮೃದ್ಧಿ ಮನೆ ಗ್ರೂಪ್ ಶುಭ ಬರ್ಬೇಕಂದ್ರೆ ಲಕ್ಷ್ಮಿ ಮುಟ್ಕೋಬಾರ್ದು. ಬಿಡು ಬಿಚ್ಚಿ ಮುಟ್ಕೋಬಾರ್ದು. ಬಿಡು, ಕುಡಿತೆ ಕುಡಿತೆ ಬಿಡು.
ಹೆಂಗನ್ಸ್ತಾ ಇದೆ ಮಿಸ್ ಕವಿತಾ ಅವರೇ? ಖುಷಿ ಆಗ್ತಾ ಇದೆಯಾ? ಹುಷಾರು. ಮುಂದೆ ಕೇಳ್ಬಿಟ್ಟು ಕೂತ್ಕೊ. ಸುಮ್ಮನೆ ನೋಡ್ಬೇಕು. ಅಪ್ಪ ಏನಂದಿರೋದು? ತಲೆಯಲ್ಲಿ ಒಂಚೂರು ಇದು ಮಾಡ ಅರ್ಶಿನ ಇಟ್ಬೇಡ, ಕಾಲಿಗೆ ಕೈಗೆ ಹಾಕು, ಎರಡು ಕೈಗೂ ಸಾವು. ಫಸ್ಟ್ ಮುಖಕ್ಕೆ ಹಾಕ್ಬೇಕು, ಬೆನ್ನು ಸಾವಿರ ಹಿಂದೆ ಹಣೆಗೆ ಹೊಚ್ಚು ಅಲ್ಲಿ. ವಾ ಮಾತಾಡ್ಬೇಕು. ಎಷ್ಟು ಮಾತು ನೀನು ಮಾಡು, ನೀವೆಲ್ಲ ಆಮೇಲೆ ಮಾಡು. ನೀವೆಲ್ಲ ಲಾಸ್ಟ್ ಅಲ್ಲಿ ಮಿಕ್ಕಿದ ಅರ್ಶನ ಎಲ್ಲ ನೀವೇ ಬೆಳೀರಿ. ಯಾರು ಬೆಳೆಯೋದು ಬೇಡ, ಗೋಡೆಯಲ್ಲಿ ಮುಟ್ಬಿಡ್ತಾರೆ ಕೈಗೆ ಸುಮ್ಮನೆ ಹಚ್ಚೋದೇ ಚಿನ್ನಮ್ಮ ಯಾಕೆ ಸುಮ್ಮನೆ ಅನ್ನಿದ್ದು ಕಿಚ್ಚಿದ್ದ ಅನ್ನ ಸುಮ್ಮನೆ ಕಿಚ್ಚಿದ್ದು. ಎಲ್ಲರೂ ಅಕ್ಷತೆ ಹಚ್ಚಿ. ಇಲ್ಲ ಅಕ್ಕ 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 ಇರಿ ಒಂದು ನಿಮಿಷ, ಹ್ಯಾಂಡ್ ವಾಶ್ ಮಾಡಬೇಡಿ, ಫೋಟೋ ತೆಗ್ದಿಲ್ಲ ಇನ್ನು. ಹಂಗೆ ಅಕ್ಕಿ ಹಾಕಿಸ್ಕೊಂಡ್ಬಿಟ್ಟು ಸೇರ್ ಹಾಕಿ, ಪಾಪ ಇಬ್ರು ಸೇರ್ ಹಾಕಿ. ಇದು ಎರಡು ಕಾಲು ಉಂಟಪ್ಪ. ಸೊ ನಿನ್ನೆ ಸ್ಯಾಟರ್ಡೆ, ನಿನ್ನೆ ಬ್ರೈಟ್ ಟು ಬಿ ಮಾಡಿದ್ವಿ, ನಿನ್ನೆ ನೈಟ್ ಮನೆಯಲ್ಲೇ. ಆ್ಯಂಡ್ ಅದಾದಮೇಲೆ ಇವತ್ತಿನ ಬೆಳಿಗ್ಗೆ ನಮ್ಮ ಅಕ್ಕನ ಮನೇಲಿ ಅರಿಶಿನ ಶಾಸ್ತ್ರ ಆಯಿತು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ಅರಿಶಿನ ಹಚ್ಚೋದು ಎಲ್ಲ ಶಾಸ್ತ್ರ ಮಾಡಾಯಿತು. ಸೊ ಅವರು ಇನ್ನೊಂದು ಸಲ ಲೈಕ್ ಅರಿಶಿನ ಹಚ್ಚಿಸ್ಕೊಂಡ್ಮೇಲೆ ಒಂದು ಸಲ ಸ್ನಾನ ಮಾಡ್ಕೊಂಡು ಇನ್ನೊಂದು ಸಲ ದೇವ್ರ ಪೂಜೆ ಮಾಡ್ತಾರೆ. ಸೊ ಅದಾದರೆ ಮುಗಿಯುತ್ತೆ, ಮುಗಿಸ್ಕೊಂಡು ನಾವು ಮಂಡ್ಯಾಗ ಹೊರಡ್ತೀವಿ. ಆ್ಯಂಡ್ ಎಗೇನ್ ಇನ್ನೊಂದು ಸಲ ಥರ್ಸ್ಡೇ ಇನ್ನೊಂದು ದಿನ ಅರಿಶಿನ ಶಾಸ್ತ್ರ ಇದೆ. ಸೊ ಇವತ್ತು ಪ್ರಾಪರಾಗಿ ಮದುವೆ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಗೈಸ್. ಹಾಕೋ 3 ಸತಿ ಕಲ್ಗೂ ಹಾಕ್ಬೇಕು. ಅದನ್ನೇ ಅವಳಿಗೂ ಹಾಕ್ಬೇಕು, ನೀವು ಕೈ ಇಟ್ಕೊಂಡು ಸಾಕು. ಇತ್ತಿತ್ತಿತ್ತಿತ್ತಿತ್ತು ಮುಂದಿನಕ್ಕೆ ಮುಂದಿನ ಇಟ್ಬಿಟ್ರೆ ಎಷ್ಟಂತ ಸ್ವಲ್ಪ ಸ್ವಲ್ಪ ಹಾಕಿ. ಇದು ಕಲ್ಗೂ ಹಾಕಿ 3 ಸಲ. ಕಲ್ಗೂ ಹಾಕಿ ಅದನ್ನೇ ಅವರಲ್ಲೇ ಇದು ಈಗ ಅವಳಿಗೆ ಹಾಕಿ. ಹಾಂ ಹಾಂ 3 ಸತಿ ಬಿಟ್ಟು ಈಗ ನಿಮ್ಮ ಕೈಗೆ ಹೊಸ ಸಿಟ್ಕೋಬೇಕಲ್ಲೇ. ಕೈಗೆ ಇಟ್ಕರಿ, ನೀನು ಸಿಟ್ಕೋ, ಅವರ ಸಿಟ್ಕೋ. ಇಟ್ಬಿಡಿ, ಹಿಂಗೆ ಇಟ್ಬಿಟ್ಟು ಆಗೋಗ್ಬೇಕು. ಒಂದೇ ಕಾಲ ನಿಂತೊಡೆ ನಾಳೆ ಎಕ್ಸಾಮ್ ಅಂತೆ ಪಾಪ.
ಮಧ್ಯಾಹ್ನನೇ ಒಯ್ತೀನಿ ಇದ್ಲು ನಾನು ದೀಪಿಗೆ ಬರೋದಿಲ್ಲ ಆದ್ಮೇಲೆ ಇದ್ದಾಳೆ ಪಾಪ. ಗಂಡನ ಪಾಪ ನಾನು ಆಮೇಲೆ ಬಿಸಿ ಕೊಡಕ್ಕಾಗಲ್ಲ ಅಂತಕ್ಕಂತ ಅಲ್ಲ ಪಾಪ ಮಾಡ್ಬೇಕಂತೆ ಕವಿತಾ ಅನ್ಬೇಕಲ್ಲ ಅಕ್ಕ ಅಂತ 3 ಜನ ನಿಂತು ಸೊ ಮನೆಗೆ ಬಂದ್ವಿ ಆ್ಯಂಡ್ ನಾವು ಮನೆಗೆ ಬರೋಷ್ಟ್ರಲ್ಲಿ 8 ಗಂಟೆ ಆಗಿತ್ತು. ಸೊ ಇದು ನನ್ನ ಕಸಿನ್ ಸಿಸ್ಟರ್ದು ಮದುವೆ ಇದೆ ಕೇರಳದಲ್ಲಿ. ಸೊ ಹಾಗಾಗಿ ಬ್ರೈಡ್ ಟು ಬಿ ಮಾಡಿದ್ವಿ ಆ್ಯಂಡ್ ಸಿಂಪಲ್ಲಾಗಿ ಅರಿಶಿನ ಶಾಸ್ತ್ರ ಕೂಡ ಆಯಿತು. ಆ್ಯಂಡ್ ಥರ್ಸ್ಡೇ ಮತ್ತೆ ಇದೆ, ಥರ್ಸ್ಡೇನ ಮತ್ತೆ ಬೇರೆ ಬೇರೆ ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೆನಪಿಗಿರಲಿ ಅಂದ್ಬಿಟ್ಟು ಪುಟ್ಟದಾಗಿ ವ್ಲಾಗ್ ಥರ ಮಾಡಿದೆ, ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ, ಮಲ್ಕೋಬೇಕು. ಟೈಮ್ ಆಲ್ರೆಡಿ 10 o'clock ಆಯ್ತಾ ಬಂತು. ಮತ್ತು ನಾಳೆಯಿಂದ ಅದೇ ಕತೆ, ಎದ್ದೇಳು ಹೋಗು ಕೆಲಸಕ್ಕೆ ಬಾ ಇದೇ ಆಗುತ್ತೆ. ಸೊ ಆ್ಯಂಡ್ ಸ್ಕಿನ್ ಕೇರ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ನಾನೇನು ಹೇಳ್ಬೇಕು ಅಂದ್ಕೊಂಡೆ, ಯೂಶ್ವಲಿ ನನಗೆ ಈ ರೀತಿ ನವೆಂಬರ್ ಮತ್ತು ಡಿಸೆಂಬರ್ ಟೈಮಲ್ಲಿ ತುಂಬ ಸ್ಕಿನ್ ಕನ್ಸರ್ನ್ಸ್ ಬರುತ್ತೆ. ನನಗೆ ಏನೇ ಮಾಡೋಕ್ಕೋರು ಅದು ಇನ್ನೊಂದು ಆಗುತ್ತೆ. ಸೊ ಹಾಗಾಗಿ ಒಂದಷ್ಟು ಸ್ಟೆಪ್ಸ್ನ ನಾನು ಯೂಸ್ ಮಾಡೋದನ್ನೇ ಸ್ಟಾಪ್ ಮಾಡಿದ್ದೆ. ಬಟ್ ಇವಾಗ ಸ್ಕಿನ್ ಈಲ್ ಆಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು 1 ಮಾರ್ಕ್ ಎಲ್ಲರೂ ಕೇಳ್ತಿದ್ದಾರೆ ಏನಿದು ಅಂತ. ನಾನು ಲೇಸರ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತು. ಅದರಲ್ಲಿ ಅವರು ಇಲ್ಲಿ ನಮಗೆ ಅಪ್ಪರ್ ಲಿಪ್ ಏರಿಯಲ್ಲಿ ತುಂಬ ಲೈಕ್ ಸೆಷನ್ಸ್ ತೊಗೋಬೇಕು. ಅಲ್ಲಿ ಒಂದು ಟೆಕ್ನಿಷಿಯನ್ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ನನ್ನ ಮೆಲನಿನ್ ಏನಿದೆ ಅದೆಲ್ಲ ಲೈಕ್ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ಇವಾಗ ಅದು ಪ್ರಾಪರಾಗಿ ಬರ್ತಿದೆ, ಅದು ನನ್ನ ಸ್ಕಿನ್ನೇ ಬರ್ತಿದೆ. ಸೊ ಇಷ್ಟು ತಗ್ಲಕ್ಕೆ ಮುಂಚೆ ಫುಲ್ ವೈಟ್ ಪ್ಯಾಚ್ ಥರ ಆಗಿಬಿಟ್ಟಿತ್ತು, ನಾವೇನು ಬಿಳ್ಚಿಪ್ಪು ಅಂತ ಕರಿತೀವಿ ಆ ರೀತಿಯಾಗಿತ್ತು. ಇವಾಗ ಮೆಲನಿನ್ ಬರ್ತಿದೆ, ಸೊ ಸ್ಕಿನ್ನಿಗೆ ಕರೆಕ್ಟಾಗಿ ಆಗ್ತಿದೆ. ಆ್ಯಂಡ್ ಹಾಗಾಗಿ ಸೊ ಯೂಶ್ವಲಿ ನಂಗೆ ನವೆಂಬರ್ ಡಿಸೆಂಬರಲ್ಲಿ ತುಂಬ ಸ್ಕಿನ್ ಕನ್ಸರ್ನ್ಸ್ ಇರುತ್ತೆ. ಆ್ಯಂಡ್ ಎವ್ರಿ ಇಯರ್ ನಾನು ಅದಕ್ಕೆ ಐ ಆಮ್ ಯೂಸ್ ಟು ಇಟ್. ಇವಾಗ ನಾನು ತುಂಬ ದಿನ ಆಗಿತ್ತು ಸೀರಮ್ ಎಲ್ಲ ಏನೂ ಆಗ್ತಿಲ್ಲ, ಬರೀ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಾತ್ರ. ತುಂಬ ಏನಾದ್ರು ಎಸೆನ್ಷಿಯಲ್ ಇದ್ದರೆ ಫೌಂಡೇಶನ್ ಹಾಕ್ತಿದ್ದೆ. ಆ್ಯಂಡ್ ಇವಾಗ ಆರ್ಡಿನರಿದು ನಿಯಾಸಿನಮೈಡ್ ಯೂಸ್ ಮಾಡ್ತಾಯಿದ್ದೀನಿ, 10% ಮತ್ತು ಜಿಂಕ್ ಕೂಡ ಇದೆ. ಯಾಕೆಂದರೆ ಮದುವೆ ಎಲ್ಲ ಬಂತಲ್ವಾ, ಸ್ವಲ್ಪ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಹೋಗಲಿ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ನೀವು ಯಾವುದೇ ಒಂದು ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ರು 20 to 30 seconds ಟೈಮ್ ಗ್ಯಾಪ್ ಕೊಡಿ. ಈಗ ಸೀರಮ್ ಆಗಿದ ತಕ್ಷಣ ಹಿಂದೆನೇ ಮಾಯಿಶ್ಚರೈಸರ್ ಹಚ್ಚೋದೆಲ್ಲ ಮಾಡಬೇಡಿ. ಆ್ಯಂಡ್ ಯಾವಾಗಲೂ ನಾನು ಸೆಟಫಿಲ್ ಯೂಸ್ ಮಾಡೋದು, ಇದಿಲ್ಲ ಅಂದರೆ ಎಮೋಲಿನ್, ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ತೀನಿ. ಬಟ್ ಇವಾಗ ಈ ಟೈಮಲ್ಲಂತೂ ನಾನು ಫುಲ್ಲು ಸೆಟಫಿಲ್ಲೇ ಯೂಸ್ ಮಾಡ್ತೀನಿ, ಬೇರೆದಕ್ಕೆಲ್ಲ ಸ್ವಿಚ್ ಮಾಡ್ಕೊಳಕ್ಕೆ ಹೋಗಲ್ಲ, ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಾಯಿಶ್ಚರೈಸರ್ ಹಾಕಾಯಿತು. ಆ್ಯಂಡ್ ಇವಾಗ ನಾನು ಆದಷ್ಟು ಪ್ಲಾಸ್ಟಿಕ್ ಕೋಮ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ, ಬ್ಯಾಂಬೂದು ಯೂಸ್ ಮಾಡ್ತಾಯಿದ್ದೀನಿ. ಎವ್ರಿ ಡೇ ನೈಟ್ ಮಲಗೋಕ್ಕಿಂತ ಮುಂಚೆ ರಿವರ್ಸ್ ಕೋಂಬಿಂಗ್ ಮಾಡಿ, ಸೊ ದಟ್ ಅದು ನಮ್ಮ ಏರ್ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ರೀತಿ. ಅದಾದಮೇಲೆ ಒಂದೊಳ್ಳೆ ಮಸಾಜ್ ಮಾಡ್ಕೊತೀನಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ವ್ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಏನೇ ಆಗಿರ್ಬೋದು ಕಮ್ಮಿ ಆಗುತ್ತೆ. ಬಟ್ ನಂದು ಒಂದು ಏನು ತಪ್ಪು ಅಂದರೆ, ಇದೆಲ್ಲ ಮಾಡ್ತೀನಿ, ಒಂದು 3 days ಚೆನ್ನಾಗಿ ಮಾಡ್ತೀನಿ, ಆಮೇಲೆ ಹೋಗು ಅಂತ ಬಿಟ್ಬಿಡ್ತೀನಿ. ಬಟ್ ಈಗ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಆ ಥರ ಮಾಡಬಾರ್ದು ಅಂತ. ಸೊ ನಾನು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೇನಾದರೂ ಇಲ್ಲ ನಾವು ಕೈ ಬೆರಳಲ್ಲೇ ಮಸಾಜ್ ಮಾಡ್ಕೋತೀರಾ ಅಂದರೆ ಅದನ್ನು ಮಾಡ್ಬೋದು. ನಾನಿಲ್ಲಿ ಗ್ವಿಷಾದು ಸ್ಟೋನ್ಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದು ಯೂಶ್ವಲಿ ನಾನು 2023 ಜಾನಲ್ಲಿ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿ ಬಾಳಿಕೆ ಬರ್ತಿದೆ. ಆ್ಯಂಡ್ ಅದನ್ನು ಎವ್ರಿ ಟೈಮ್ ಯೂಸ್ ಮಾಡಾದಮೇಲೆ ಒಂದು ಟವಲ್ನ ಬಿಸಿನೀರಲ್ಲಿ ಹದ್ಬಿಟ್ಟು ಅದರಲ್ಲಿ ಜಸ್ಟ್ ಲೈಕ್ ಹಿಂಗೆ ವೈಪ್ ಮಾಡಿಕೊಂಡ್ರೆ ಅದಾಗುತ್ತೆ, ಅದನ್ನೇನು ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಲಾಸ್ಟ್ ಈ ವಿಡಿಯೋಲಿ ತೋರಿಸ್ತಿರೋ ಪ್ರಾಡಕ್ಟ್ ಬಂದು ಆರ್ಡಿನರಿದು ಕೆಫೆನ್ ಸೊಲ್ಯೂಷನ್ 5% ಮತ್ತು EGCG ಅಂತ. ಇದನ್ನು ಯೂಸ್ ಮಾಡೋದ್ರಿಂದ ಕಾಣಿಸುತ್ತಾ ಇರುವಂಥ ಪಫಿನೆಸ್ ಆಗಿರ್ಬೋದು ಮತ್ತು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಕಮ್ಮಿ ಆಗುತ್ತೆ. ಟ್ರಸ್ಟ್ ಮೀ, ನನಗಿದು ಎಷ್ಟು ಕಮ್ಮಿ ಮಾಡ್ತಿದೆ ಗೊತ್ತಾ. ಬಟ್ ನಾನು ಪ್ರಾಪರಾಗಿ ನಿದ್ದೆ ಮಾಡ್ತಿಲ್ಲ ಆ್ಯಂಡ್ ಫೋನ್ ನೋಡೋದು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ, ಅಂದರೆ ಈ ಎಡಿಟಿಂಗಿಗೆಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಅದು
ಏನಾಗುತ್ತೆ ಎನನ್ಸಾಗಿ ಕಾಣುತ್ತೆ. ಬಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡ್ಕೊಂಡು ನಾನು ನಿದ್ದೆ ಕರೆಕ್ಟಾಗಿ ಮಾಡಿ ಫೋನ್ ನೋಡೋದನ್ನ ಕಮ್ಮಿ ಮಾಡಿದ್ರೆ ಡಾರ್ಕ್ ಸರ್ಕಲ್ಸ್ ಫುಲ್ಲು ಮಾಡ್ರೇಟಿಂದ ಮೈಲ್ಡಾಗಿ ಕಾಣಿಸುತ್ತೆ. ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವು. ನಾನು ತೊಗೊಂಡಿದ್ದು 1.6 or 1.8ಗೆ ₹1,800 ಆಗಿತ್ತು. ಸೊ ನಿಮಗೆ ತುಂಬ ಸಿವಿಯರ್ ಆಗಿರೋ ಇದನ್ನು ಟ್ರಸ್ಟ್ ಮೀ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನೀವು ನಂತರ ಫೋನ್ ನೋಡೋದು ಅಥವಾ ನಿದ್ದೆ ಮಾಡದಿರೋದೆಲ್ಲ ಮಾಡಿದ್ರೆ ಫ್ಲಾಪ್ ಆಗುತ್ತೆ. ಸೊ ಟ್ರೈ ಮಾಡೋಂಗಿದ್ರೆ ಮಾಡಿ. ಸೊ ಸ್ಕಿನ್ ಕೇರ್ ಎಲ್ಲ ಆಯಿತು, ಇವಾಗ ಮಲ್ಕೋಬೇಕು. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ತುಂಬ ಜನ ಕಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ದೀರಾ ಯಾಕೆ ಯೂಟ್ಯೂಬಿಗೆ ವೀಡಿಯೋ ಮಾಡ್ತಿಲ್ಲ ಅಥವಾ ಲಾಂಗ್ ವೀಡಿಯೋಸ್ ಮಾಡಿ ಬರೀ ಶಾರ್ಟ್ಸ್ ಹಾಕ್ತಿದ್ದೀರಾ ಅಂತ. ಸೊ ಮಾಡ್ತೀನಿ, ಅಂದರೆ ಅನ್ಕೊತೀನಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ, ಬಟ್ ಟೈಮ್ ಸಾಕಾಗ್ತಿಲ್ಲ. ಬಟ್ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ನಾನು ನನ್ನ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಇದೇ ರೀತಿ ಸಪೋರ್ಟ್ ಮಾಡಿ, ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.